ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲಿಂಗ್ ಟ್ರಿಪ್ಪರ್ ಚಾನಲ್. ನಿಮ್ಮನ್ನ ಕರ್ಕೊಂಡು ಬರಲಿದ್ದಾನೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ. ಸೊ ನೀವು ಸಿಗಂದೂರು ಚೌಡೇಶ್ವರಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಲಾಂಚ್ ಸಿಗತ್ತೆ. ಲಾಂಚಲ್ಲಿ ಹೋಗ್ಬೇಕಾಗತ್ತೆ. ಏನು ಸರ್ ಇದು? ಏನ್ರದ್ದು ಇದು? ಎಂಟ್ರಿ ಫೀಸ್ ಲಾಂಚ್ದು ಇದು ಸಪ್ರೇಟ್ ಇದು ಎಂಟ್ರಿ ಫೀಸ್ ಇದು. ಲಾಂಚ್ಗೆ ಎಷ್ಟು ತಗೊಂತಾರೆ? 50 ರೂಪಾಯಿ. ಓಕೆ ಓಕೆ, ತಗೊಳ್ಳಿ. ಚೇಂಜ್ ಇಲ್ಲ ರಾಜು, ಚೇಂಜ್ ಇದೆಯಾ? ಇಲ್ಲಿ ಎಂಟ್ರಿ ಫೀಸ್ ಏನು 30 ತಗೊಂಡ್ರು, ಆಮೇಲೆ ಲಾಂಚ್ಗೆ 50 ತಗೊಂತಾರಂತೆ. ನೀವು ವರ್ಧಾಪುರ ಶ್ರೀಧರ ಆಶ್ರಮಕ್ಕೆ ಬಂದ್ರೆ ಅಲ್ಲಿ ಒಳಗಡೆಯಿಂದಾನೆ ಕೇಳ್ಕೊಂಡು ಬಂದ್ರೆ ನೀವು ಇಲ್ಲಿ ಲಾಂಚ್ ಹತ್ರ ಸೀದಾ ಬರ್ಬೇಕಾಗತ್ತೆ. ಇಲ್ಲಾಂದ್ರೆ ಸಾಗರಕ್ಕೆ ಹೋಗಿ ಬಂದ್ರೆ ಬಳಸಬೇಕಾಗತ್ತೆ ತುಂಬಾ. ಸೊ ಲಾಂಚು ಎಷ್ಟೊತ್ತು ಹೋಗ್ತಾನೆ ಆ ಕಡೆಗೆ? 20 ನಿಮಿಷ ಅಷ್ಟೇನಾ? ಅಲ್ಲಿಂದ 5 ಕಿಲೋಮೀಟ್ರಾ? ಓಕೆ, ಥ್ಯಾಂಕ್ ಯು. ಸೊ ಈಗ ನಾವು ಲಾಂಚ್ ಹತ್ರ ಬರ್ತಾ ಇದ್ದೀವಿ. ಲಾಂಚ್ ರೆಡಿಯಾಗಿ ನಿಂತಿದೆ ನಮ್ಮ ಗಾಡಿಗೆ. ಲಾಂಚ್ ಒಳಗೆ ಹಾಕೊಂಡು ಬನ್ನಿ, ಶರಾವತಿ ಬ್ಯಾಕ್ ವಾಟರ್ ವ್ಯೂನೆಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ, ಜಾಯ್ನ್ ಆಗಿ ನಂಗೆ. ಸ್ನೇಹಿತರೆ, ಆ್ಯಕ್ಚುಲಿ ಒಂದು ಲಾಂಚ್ ಪೂರ್ತಿ ಫಿಲ್ಲಪ್ ಆಗಿತ್ತು. ಸೊ ಹಾಗಾಗಿ ನಮಗೆ ಕಾರ್ಗೆ ಅವಕಾಶ ಸಿಕ್ಕಲಿಲ್ಲ. ಸೊ ಬೇಕಿದ್ರೆ ನಾವು ಹಾಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೋದಿತ್ತು. ಬಟ್ ವಿಡಿಯೋ ಮಾಡಲೇಬೇಕು ಕಾರ್ ಜೊತೆ ಹೋಗಿ ಚೆನ್ನಾಗೆ ಅಂತ ಹೇಳಿ. ಸೊ ವಿ ಆರ್ ವೆಯ್ಟಿಂಗ್. ಆ್ಯಕ್ಚುಲಿ ಇನ್ನೊಂದು ಲಾಂಚ್ ಬರ್ತಾ ಇದೆ. ಸೊ ಲೆಟ್ ಅಸ್ ಗೋ ಇನ್ ದಟ್. ಸ್ನೇಹಿತರೆ, ಆ್ಯಕ್ಚುಲಿ ಸಿಗಂದೂರಿಗೆ ಹೋಗೋದಕ್ಕೆ ಲಾಂಚಲ್ಲಿ ಕಾರ್ ಹಾಕಿದ್ದೀವಿ. ಸೊ ಅಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ, ನಾನು ಪಾಯಿಂಟ್ ತೋರಿಸ್ತೀನಿ. ಎಕ್ಸಿಟ್ ಪಾಯಿಂಟು ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಆಗತ್ತಂತೆ. ಇದು ಲಾಂಚ್ ಕವರ್ ಮಾಡೋದಕ್ಕೆ ಒಂದು 6-7 ನಿಮಿಷ ಬೇಕು ಅಂತಾರೆ. ಬಟ್ ಎಲ್ಲ ಟಿಕೆಟ್ ಎಲ್ಲ ಇಶ್ಯೂ ಮಾಡಿ ಎಲ್ಲ ಒಂದು 15-20 ನಿಮಿಷ ಆಗುತ್ತೆ ಅಂತ ಹೇಳ್ತಾರೆ.
ಬನ್ನಿ ನೋಡೋಣ ಲಾಂಚ್ ಮೂವ್ ಆದಮೇಲೆ ಎದುರುಗಡೆಯಿಂದ ಇವಾಗ ಹೋಗಿದ್ದು ಒಂದು ಲಾಂಚ್ ಒಂದು ವಾಪಸ್ ಬರುತ್ತೆ, ಹೇಗೆ ಬರುತ್ತೆ ಹೆಂಗೆ ಎಲ್ಲ ನೋಡೋಣ. ಲಾಂಚಿಂದ ಎಕ್ಸಿಟ್ ಆದ್ವಿ. ಲಾಂಚ್ ಏನು ಜಾಸ್ತಿ ತಗೊಳ್ಳೋದಿಲ್ಲ ನನ್ನ ಪ್ರಕಾರ, ಒಂದು 10 to 15 ಮಿನಿಟ್ಸ್ ಅಷ್ಟೇ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಬಟ್ ಅವ್ರು ಲೋಡ್ ಆಗೋವರೆಗೂ ಮೂವ್ ಆಗೋದಿಲ್ಲ. ಸೊ ಹಾಗಾಗಿ ಕಾಯ್ಬೇಕಾಗತ್ತೆ, ತುಂಬ 1 hour ಕಾಯ್ಬೇಕಾಗತ್ತೆ ಒಂದು ಸೈಡಿಗೆ. ಸೊ ಇಲ್ಲಿಂದ ನಮಗೆ ಚೌಡೇಶ್ವರಿ ಒಂದು 5 ಕಿಲೋಮೀಟರ್ ಇದೆ ಸಿಗಂದೂರು. ಇನ್ನೊಂದು ಪಾರ್ಟ್ ಏನು ಅಂತ ಹೇಳಿದ್ರೆ, ಬಸ್ ಲೋಕಲ್ ಬಸ್ ಬಂದ್ಬಿಟ್ರೆ ಬೇರೆ ಗಾಡಿಗೆ ಅಲೋ ಮಾಡಲ್ಲ, ಹೊರಗಡೆ ಗಾಡಿಗಳಿಗೆ. ಸೊ ಹಾಗಾಗಿ ಬೆಸ್ಟ್ ಅಂತ ಹೇಳಿದ್ರೆ ನೀವು ಲಾಂಚ್ ಹತ್ರ ತಂದು ಒಳಗಡೆ ಎಂಟ್ರಿನ ತಗೊಳ್ದಂಗೆ ಅದು 30 ರೂಪೀಸ್ ಉಳಿಯುತ್ತೆ. ಅಲ್ಲೇ ಪಾರ್ಕಿಂಗ್ ಮಾಡಿ, ತುಂಬ ಗಾಡಿಗಳಿದೆ ಇಲ್ಲಿಂದ ಸಿಗಂದೂರ್ಗೆ ಹೋಗೋದಕ್ಕೆ. ಒಂದು ಬಸ್ ಬಂದ್ಮೇಲೆ ಹೋಗುವಂಥದ್ದು. ಮೀನ್ ಸಿಗಂದೂರಿಂದ ಲಾಂಚಿಗೆ ವಾಪಸ್ ಬಂದ್ರೆ ಒಂದು ಬಸ್ಸು ಇಲ್ಲಿಂದ ಮೂವ್ ಮಾಡ್ತಾರೆ. ಸಾಗರದಿಂದ ಒಂದು ಬಸ್ ಬಂದ್ಮೇಲೆ ಆ ಲಾಂಚ್ ಮೂವ್ ಆಗುತ್ತೆ ಆ ಕಡೆಯಿಂದ, ಸಾಗರ ಕಡೆಯಿಂದ. ಸೊ ಹಾಗಾಗಿ ತುಂಬ ಕಾಯ್ಬೇಕಾಗತ್ತೆ. ಸೊ ಕಾರಿಗೆ ಎಂಟ್ರಿ ತಿರ್ಗಾ ಇದು 50 ಎಲ್ಲ ಉಳಿಯುತ್ತೆ. ಜೊತೆಗೆ ಏನಂತ ಹೇಳಿದ್ರೆ 2 ರೂಪಾಯಿ ಇದ್ದಿದ್ದು 10 ರೂಪಾಯಿ ಮಾಡಿದ್ದಾರೆ ಈಗ, ಸ್ವಲ್ಪ ಜಾಸ್ತಿ ಆಗಿದೆ. ಬ್ರಿಡ್ಜ್ ಕೂಡ ಆಗ್ತಾ ಇದೆ, ನೋಡೋಣ. ಬ್ರಿಡ್ಜು ಮಾಡ್ತಾ ಇದ್ದಾರೆ, ನನ್ನ ಪ್ರಕಾರ ಇನ್ನೂ ಒಂದು 2 years ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಾಗಾದರೆ ಈಸಿಯಾಗಿ ಬಂದ್ಬಿಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಬಂದಾಗ ಬೈ ರೋಡ್ ಹಿಂಗೆ ಬರ್ಬೋದು ಸಿಗಂದೂರಿಗೆ. ನಾನು ವಿಡಿಯೋಗೋಸ್ಕರ ಲಾಂಚ್ ಮೇಲೆ ವೆಯ್ಟ್ ಮಾಡೋಂಗಾಯ್ತು. ಸೊ ಬನ್ನಿ ಸಿಗಂದೂರು ಚೌಡೇಶ್ವರಿ ನೋಡೋಣ. ಆ ಕಡೆಯಿಂದ ಲಾಂಚಲ್ಲಿ ಬರೋದು ಬೇಡ ಅನ್ಕೊಂಡಿದ್ದೆ ಸಿಗಂದೂರಿಂದ. ಯಾಕಂತ ಹೇಳಿದ್ರೆ ಈ ಕಡೆಯಿಂದ ಹೋಯ್ತು 1 hour ಕಾಯಿಸ್ಬಿಟ್ರು, ಗಾಡಿಗಳು ಲೋಡ್ ಆಗೋವರೆಗೂ ಹೊರಟಿದೆ. ನಾನು ಆ ಕಡೆಯಿಂದ ನಿಟ್ಟೂರು ಮೇಲೆ ಬಂದ್ಬಿಡೋಣ, ನಿಟ್ಟೂರು ನಗರದ ಮೇಲೆ ಬರೋಣ ಅಂತ ಹೇಳಿ. ಸಪೋಸ್ ಏನಾದ್ರು ಲಾಂಚ್ ಹೊರಟ್ಬಿಟ್ರೆ ಒಂದು ಅದೃಷ್ಟ, ಯಾಕೆ ಸುಮ್ಮನೆ ಒಂದು 40 ಕಿಲೋಮೀಟರ್ ಬಳ್ಸಿ ಬರೋದು ಬ್ಯಾಂಗ್ಳೂರಿಗೆ ಅಂತ ಹೇಳಿ. ಸೊ ಐ ಟುಕ್ ಅ ಚಾನ್ಸ್. ನೋಡೋಣ. ಲಾಂಚ್ ಹತ್ರ ಬಂದೆ, ಲಾಂಚ್ ಕರೆಕ್ಟಾಗಿ ರೆಡಿ ಆಗಿತ್ತು. ನಮ್ಮದೇ ಲಾಸ್ಟ್ ಗಾಡಿ ಒಳಗಡೆ ಹತ್ತೋದಕ್ಕೆ ಕರೆಕ್ಟಾಗಿ ಬಂದ್ವಿ. ವಿತಿನ್ ನಮಗೆ ಈ ಸಾರಿ ಜರ್ನಿ, ಲಾಂಚ್ ಜರ್ನಿ ಒಂದು ಹಾರ್ಡ್ಲಿ ಅಂದರೆ ಒಂದು 15 ಮಿನಿಟ್ಸಲ್ಲಿ ಬಂದ್ಬಿಟ್ವಿ ಈ ಸೈಡ್ಗೆ. ಸೊ ನನ್ನ ಈ ಲಾಂಚ್ ವಿಡಿಯೋ ಸಿಗಂದೂರಿಗೆ ಹೋಗೋದು ಹೇಗೆ ಅನ್ನಿಸ್ತು ಅಂತ ಹೇಳಿ